ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರ. ಮೆಕ್ಕೆಜೋಳ ಖರೀದಿ ಮಾಡೋಕ್ಕೂ ಕೇಂದ್ರ ಸರ್ಕಾರ, ತೊಗರಿ ಬೆಳೆ ಖರೀದಿ ಮಾಡೋಕ್ಕೂ ಕೇಂದ್ರ ಸರ್ಕಾರ. ಪತ್ರ ಬರೀತೀನಿ, ನೀವು ಹಾಕಿದ್ದೀರಿ. ಮಾವು ಬೆಲೆ ಕುಸಿತಾ ಇದ್ರೆ ಕೇಂದ್ರ ಸರ್ಕಾರ. ಮೊದಲನೇ ಬಾರಿಗೆ ರಾಜ್ಯದಲ್ಲಿ ಮಾವಿನ ಬೆಲೆ ಕುಸಿತ ಆದಾಗ ಬೆಂಬಲ ಬೆಲೆ ಕೊಟ್ಟಂಥದ್ದು ಕೇಂದ್ರ ಸರ್ಕಾರದಿಂದ ಮೊದಲನೇ ಬಾರಿಗೆ ನರೇಂದ್ರ ಮೋದಿ ಸರ್ಕಾರದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ನಾನಿಂದ ಮುಖ್ಯಮಂತ್ರಿ ಇದ್ದಾಗ ರಾಜ್ಯದಲ್ಲೇ ಕೊಟ್ಟಿದ್ದೀನಿ, ರಾಜ್ಯ ಸರ್ಕಾರದ ಜನತೆ ದುಡ್ಡನ್ನೇ. ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರ ದೂರದ ಬಿಡಿ. ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದಾಗ ಯಾವ ರೀತಿಯಲ್ಲಿ ಅವರಿಗೆ ಕಾನ್ಫಿಡೆನ್ಸಿಗೆ ತಗೋಬೇಕು, ಕಾನ್ಫಿಡೆನ್ಸಿಗೆ ತಗೊಳ್ಳದೆ ಇಲ್ಲಿ ಬೀದಿಲಿ ಬಾಯಿಗೆ ಬಂದಂಗೆ ಬೈಯೋದು, ಆಮೇಲೆ ಲೆಟ್ರ್ ಕಳಿಸೋದು. ಎಷ್ಟು ಮಂತ್ರಿಗಳು ಎಷ್ಟು ಸಲ ನಿಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ಭೇಟಿ ಮಾಡಿ ಮಾತಾಡಿದ್ದೀರಿ, ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ದೀರಿ. ಇವತ್ತು ಈಗಿನ ಬಜೆಟ್ ಏನಿದೆ ಇದು ಪ್ರಧಾನಮಂತ್ರಿಗಳ ಒಂದು ಆತ್ಮನಿರ್ಭರ ಇರ್ಬೋದು, ಭಾರತ ವಿಕಾಸ ಅಂತಕ್ಕಂಥದ್ದು ಅವರ ಒಂದು ಕಲ್ಪನೆ ಏನು ಇಟ್ಕೊಂಡಿದ್ದಾರೆ. ಇವತ್ತಿನ ಈ ಬಜೆಟ್ಟು ಒಂದು ಫೌಂಡೇಶನ್ನು 2047ಕ್ಕೆ ಯಾವ ರೀತಿಯಲ್ಲಿ ದೇಶ ಇವತ್ತು ಆರ್ಥಿಕವಾಗಿ ಸದೃಢವಾಗಿ ಮೊದಲನೇ ಸ್ಥಾನಕ್ಕೆ ಬರ್ತಕ್ಕಂಥ ನಿಟ್ಟಿನಲ್ಲಿ ನಾವು ಹೋಗಬೇಕಾಗಿದೆ. ಎಕನಾಮಿಕಲಿ ಆರ್ಥಿಕ ಶಕ್ತಿಯನ್ನು ಯಾವ ರೀತಿ ವೃದ್ಧಿ ಮಾಡಬೇಕು, ಉದ್ಯೋಗ ಯಾವ ರೀತಿ ಸೃಷ್ಟಿ ಮಾಡಬೇಕು. ಇವತ್ತು ಗ್ಲೋಬಲ್ ಮಾರ್ಕೆಟ್ನಲ್ಲಿ ನಾವು ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕಿಂತ ಎಕ್ಸ್ಪೋರ್ಟ್ ಎಷ್ಟು ಮಟ್ಟಿಗೆ ಮಾಡಬೇಕು, ಅದಕ್ಕೆ ಶಕ್ತಿಯನ್ನು ಯಾವ ರೀತಿ ವೃದ್ಧಿ ಮಾಡಬೇಕು. ಈ ಹಿನ್ನೆಲೆಯಲ್ಲಿ ಇವತ್ತಿನ ಬಜೆಟ್ ಒಂದು ಫೌಂಡೇಶನ್ ಹಾಕಿದ್ದಾರೆ. ಭದ್ರವಾದಂಥ ರೀತಿಯ ಮುಂದಿನ 20 ವರ್ಷಗಳಲ್ಲಿ ಮೊದಲನೇ ಸ್ಥಾನಕ್ಕೆ ಬರ್ತಕ್ಕಂಥದ್ದಕ್ಕೆ ಯಾವ ರೀತಿಯಲ್ಲಿ ನಮ್ಮ ಯೋಜನೆಗಳಿರಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಬಜೆಟ್ಟು ಒಂದು ದೂರದೃಷ್ಟಿಯ ದೇಶದ ಒಂದು ಹಲವಾರು ರೀತಿಯ ಒಂದು ಬೇರೆ ದೇಶಗಳಿಗೆ ಪ್ರತಿಸ್ಪರ್ಧೆ ಒಡ್ಡತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಬಲಯುತವಾಗಿ ಬೆಳೀತಕ್ಕಂಥದ್ದಕ್ಕೆ ಒಂದು ಫೌಂಡೇಶನ್ ಹಾಕಿರತಕ್ಕಂಥ ಬಜೆಟ್ ಇದು. ಈಗ ಕೇಂದ್ರ ಸರ್ಕಾರದಲ್ಲಿ ಹೋಗಿ ವಿಶ್ವಾಸಕ್ಕೆ ತಗೊಳ್ಳೋದಿರಲಿ, ಬಹುಶಃ ನಿಮಗೆ ಗೊತ್ತಿದೆ ಈ 2.5 ವರ್ಷದಲ್ಲಿ ಈ ಸರ್ಕಾರ ಆಡಳಿತ ನಡೆಸಬೇಕಾದ್ರೆ ಇಲ್ಲಿರ್ತಕ್ಕಂಥ ಮಂತ್ರಿಗಳು ಅವರವರಲ್ಲೇ ವಿಶ್ವಾಸದ ಕೊರತೆ ಇದೆ. ಇನ್ನು ಇವರೋಗಿ ಅಲ್ಲೇ ವಿಶ್ವಾಸ ಮೂಡಿಸ್ಕೊತಾರೆ, ಇವರಲ್ಲೇ ವಿಶ್ವಾಸ ಇಲ್ಲ. ಇಲ್ಲಿವರೆಗೆ ಅವ್ರಿಗೆ ಎಗೋ ಇರ್ಬೋದು, ಇಲ್ಲ ಅಸೂಯೆ ಇರ್ಬೋದು. ಏನಪ್ಪ ಮುಗ್ದೇ ಹೋಯ್ತು JDS ಅಂತಿದ್ರು. ಇವತ್ತು ಅಲ್ಲೂ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಇವತ್ತೊಂದು ಒಳ್ಳೆ ಅವಕಾಶ ಕೊಟ್ಟು ಮತ್ತೆ ಅವರ ಬಲಿಯುತವಾಗಿ ಬೆಳೀತಕ್ಕಂಥದ್ದಕ್ಕೆ ಅವಕಾಶ ಕೊಟ್ಟಿರಲ್ಲ ಅಂತೇಳಿ ಅಸೂಯೇನೋ ಇರ್ಬೋದು, ನನ್ನ ಅಭಿಪ್ರಾಯ ಇದೆ. ಈ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಲ್ಲ, ಈಗ ನನಗೆ ವಿಶೇಷವಾಗಿ ನಾನು ನಿಮ್ಗೆ ಹೇಳೋದು, ಈಗ ಯಾವ ಚೈನಾದವರು ರಿಸ್ಟ್ರಿಕ್ಷನ್ ಹಾಕಿದ್ರು ಮ್ಯಾಗ್ನೆಟ್ನ ಮಾರಾಟ ಮಾಡ್ತಕ್ಕಂಥದ್ರಲ್ಲಿ, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಆಟೋಮೊಬೈಲ್ ಇಂಡಸ್ಟ್ರಿಗಳಿರ್ಬೋದು, ಡಿಫೆನ್ಸ್ ಇಲಾಖೆಗೆ ಬೇಕಾಗಿರ್ತಕ್ಕಂಥ ಪ್ರಮುಖವಾದಂಥ ಈ ಒಂದು RAPM ಏನಿದೆ ಇದಕ್ಕೆ ರಿಸ್ಟ್ರಿಕ್ಷನ್ ಹಾಕಿದಾಗ ನಾನು ಕೂತು ಇದ್ರ ಬಗ್ಗೆ ಲೆಕ್ಕಾಚಾರ ಮಾಡಿ ಆಟೋಮೊಬೈಲ್ ಇಂಡಸ್ಟ್ರಿಯವ್ರು ಬಂದು ನನ್ನ ಮುಂದೆ ಚರ್ಚೆ ಮಾಡಿದಾಗ ಪ್ರಧಾನಮಂತ್ರಿಗಳ ಮುಂದೆ ಹೋಗಿ ಈ ಒಂದು ಸ್ಕೀಮ್ನ ರೆಡಿ ಮಾಡಿ ಅವ್ರ ಮುಂದೆ ಹೋಗಿ ಕೂತಾಗ 10 ನಿಮಿಷದಲ್ಲಿ ರೆಡಿ ಮಾಡಿದ್ರಲ್ಲ, ಯಾಕೆ ಮಾಡಿದ್ರು? ನಾನು ಧ್ವನಿ ಅವ್ರ ಹತ್ರ ಹೋಗಿ ಮಾತಾಡಿದ್ದಾನೆ ಮಾಡಿದ್ದು. ಧ್ವನಿ ಇಲ್ಲದೆ ಏನಿಲ್ಲ. ಕನ್ನಡಿಗರು ನಮಗೇನು ಧ್ವನಿನ ಸಪ್ರೆಸ್ ಮಾಡಿಲ್ಲ. ಕನ್ನಡಿಗರು ನಮಗೆ ಧ್ವನಿ ಕೊಟ್ಟಿದ್ದಾರೆ. ಎಲ್ಲಿ ಹೇಳಬೇಕು ಅಲ್ಲಿ ಹೇಳ್ತೀವಿ, ಇವ್ರ ಕೈಯಲ್ಲಿ ಹೇಳಿಸ್ಕೋಬೇಕಾ? ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.